ನಮ್ಮ ಯಜಮಾನ್ ಯಾರು ಮಾತಾಡ್ಸ್ಬಾರ್ದು, ನಮ್ಮ ಯಜಮಾನ್ ಯಾರು ನೋಡಬಾರ್ದು. ಐ ವಾಸ್ ಜಸ್ಟ್ ಲೈಕ್ ಅದೇನೋ ಅಂತಾರಲ್ಲ, ಒಂದು ಸೇಫ್ ಗಾರ್ಡ್ ಅವ್ರ ಎದುರುಗಡೆ ಇರ್ತಾ ಇದ್ದಂಥ ಒಂದು ಇದು ನಾನು. ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನ್ ಯಾರು ನೋಡ್ತು ಅಂದ್ರೆ ನುಗ್ಬಿಡ್ತಾ ಇದ್ದೆ. ಯಾರು ಏನಾರು ಅಂದರು, ಪಕ್ಕದಲ್ಲಿ ಲೈಟ್ ಸ್ಟ್ಯಾಂಡ್ ರಾಡ್ ಬಿಚ್ಕೊಂತ ಓಡೋದು ಬಟ್ಟಕ್ಕೆ ಹೋಗ್ತಾ ಇದ್ದೆ. ಅಯ್ಯಯ್ಯಪ್ಪ, ಶಿವಣ್ಣ ಸರ್ ಜೊತೆನಾ ಅಂತ ಭಯ ಬಂದ್ಬಿಡ್ತು ನಿಜವಾಗ್ಲೂ. ಯಾಕೆ ಅಂತಂದ್ರೆ ಹೇಳಿದ್ನಲ್ಲ, ಈ ಒಂದು ಬಾಗ್ಲನ್ನು ದಾಟಿ ಆ ಬಾಗ್ಲಿಗೆ ಹೋಗ್ಬೇಕೀಗ. ಆ ಶಿವಣ್ಣ ಸರ್ದು ಅದೊಂದು ಇದೆಯಲ್ಲ, ಅದೊಂದು ಆ ಸ್ಪೀಡ್ ಇದೆಯಲ್ಲ, ಅದು ಪಕ್ಕಾ ಅಪರಂಜಿ. ಇದು ಅದೊಂದು ಪಾದರಸ. ಕತೆ ಒಪ್ಕೊಂಡು 6 ತಿಂಗಳು ಮುಂದೆ ಹೊರಟೋಗ್ಬಿಡತ್ತೆ ಸಿನಿಮಾ. ಹೋಗ್ತಾನೇ ಇದೆ. ಅದು ಯಾವುದೋ ಗಂಡನ ಮನೆ ಅಂತ ಒಂದು ಸಿನಿಮಾ ಬರೋಕ್ಕೆ ಶುರು ಆಗುತ್ತೆ, ನಂದ ಅಂತ ಬರೋಕ್ಕೆ ಶುರು ಆಗುತ್ತೆ. ಸಡನ್ನಾಗಿ ಗಂಗು ಅಂತ ಒಂದು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಅವರೇ ನನ್ನನ್ನು ಈ ಸಿನಿಮಾಗೆ ಆಯ್ಕೆ ಮಾಡಿದ್ರು. ನಾನು ವಿಷ್ಣು ಸರ್ ಮನೆಯಲ್ಲಿದ್ದೆ, ಒಂದಿನಾರು ನಿಮ್ಮ ಮನಸ್ಸಲ್ಲಿ ಇದೆಯಾ ಅಣ್ಣ ಕೇಳಿದೆ. ನಾನು ಡೈರೆಕ್ಟಾಗಿ ಕೇಳಿ, ವಿಷ್ಣು ಸರ್ ಮನೆಯಲ್ಲಿದ್ದೆ ಅನ್ನೋದೇನಾರು ಮನಸ್ಸಲ್ಲಿ ಇತ್ತು, ಅವನು ಕೊಡಬಾರ್ದು ಅನ್ನೋದಕ್ಕೋಸ್ಕರ ನೀನಾರು ಹಿಂದಕ್ಕೆ ತಳ್ತಾ ಇದೀಯ. ಅವ್ರು ಅದು ಮಾಡ್ತಾರೋ ಇಲ್ವೋ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಣ್ಣ ಸಂಜೆ ಆಗೋಯ್ತು, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾನೆ ಏನೇನು ಚಿತ್ರ ತಂದು ಮಾಡ್ತಾನೆ ನೋಡ್ತೆ. ಯಾರಮ್ಮ ಅಂದಿದ್ದು ನಿಂಗೆ ಅತಿ? ನನಗೆ ಇಟ್ ಹ್ಯಾಪನ್ಸ್ ಫಾರ್ ಎ ಡೈರೆಕ್ಟರ್. ಇಟ್ ಈಸ್ ಅ ಸೆಲ್ಫ್ ರೆಸ್ಪೆಕ್ಟ್ ವಿಚ್ ಇಟ್ ಹಿಟ್ಸ್ ಯು ರೈಟ್ ಫ್ರಮ್ ದ ಬಾಟಮ್. ನನಗೆ ಇದೀವಿ ಹಿಂಗೆ ಇದ್ಬಿಟ್ರಲ್ಲ, ಸಡನ್ ಆಗಿ ಮಾರ್ಕೆಟಲ್ಲಿ ಇದ್ದೀವಿ, ಟಪ್ ಅಂತ ಎದ್ಬಿಟ್ರು. ಯಾರು ಮಾಡಿದ್ದು? ಗಂಗು ಅಂದರು. ಗಂಗು ಮೇಲೆ ನಿಂಗೆ ಹೇಳಿಲ್ಲ ನಾನು ದಿವಸ. ನಾನು ನಮ್ಮ ಯಜಮಾನನ ಜೊತೆ ಹೆಂಗಾಗ್ಬಿಟ್ಟಿದ್ದೆ ಅಂತಂದರೆ, ಐ ವಾಸ್ ಜಸ್ಟ್ ಲೈಕ್ ಎ ಹೆಂಚ್ಮ್ಯಾನ್ ಫಾರ್ ಹಿಮ್. ಏನು ಒಂದು ಸಿನಿಮಾ ಒಪ್ಕೊಂಡ್ರ, ಆ ಸಿನಿಮಾಕ್ಕೆ ಏನು ಬರೀಬೇಕು ಬರೆದ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟ ಅಂತಂದರೆ, ಇನ್ನು ಅವ್ರ ಹಿಂದೆ ನೆರಳಾಗಿ ಹೋಗ್ತಾ ಇದ್ದೆ ಅಷ್ಟೇ. ನಮ್ಮ ಯಜಮಾನ್ ಯಾರು ಮಾತಾಡ್ಸ್ಬಾರ್ದು, ನಮ್ಮ ಯಜಮಾನ್ ಯಾರು ನೋಡಬಾರ್ದು. ಐ ವಾಸ್ ಜಸ್ಟ್ ಲೈಕ್ ಅದೇನೋ ಅಂತಾರಲ್ಲ, ಒಂದು ಸೇಫ್ ಗಾರ್ಡ್ ಅವ್ರ ಎದುರುಗಡೆ ಇರ್ತಾ ಇದ್ದಂಥ ಒಂದು ಇದು ನಾನು. ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನ್ ಯಾರು ನೋಡ್ತು ಅಂದರೆ ನುಗ್ಬಿಡ್ತಾ ಇದ್ದೆ. ಯಾರು ಏನಾರು ಅಂದರು, ಪಕ್ಕದಲ್ಲಿ ಲೈಟ್ ಸ್ಟ್ಯಾಂಡ್ ರಾಡ್ ಬಿಚ್ಕೊಂತ ಓಡೋದು ಬಟ್ಟಕ್ಕೆ ಹೋಗ್ತಾ ಇದ್ದೆ. ಏನು ಅಂದರೆ ಒಂಥರ ಜಸ್ಟ್ ಲೈಕ್ ಮಾಸ್ ಫಾಲೋಯರ್ ಆಫ್ ಮೈ ಯಜಮಾನ ಅಷ್ಟೇ. ಅದ್ರ ಜೊತೆ ಏನು ಅಂದರೆ ನಾನು ಹಿಂಗೆ ಹೇಳ್ತಾ ಇದ್ದೆ, ಅದ್ರ ಜೊತೆಗೆ ಈ ಬರವಣಿಗೆ ಬಂದಿತ್ತು. ನಾನು ಹಿಂಗೆ ಹೇಳ್ತೀನಿ. ತದನಂತರದ ದಿನಗಳಲ್ಲಿ ಯಾವಾಗ ಸಿನಿಮಾ ನಿಧಾನವಾಗಿ ಹೇಳಿದ್ನಲ್ಲ, 24 ಇದ್ದಾಗ ಬೇರೆ, ಈಗ 50ಕ್ಕೆ ಬಂದಾಗ ಬೇರೆ, ಹಾಗೆ ಒಂದು 9-10 ವರ್ಷಗಳೆಲ್ಲ ಆಗ್ತಾ 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 ಎಲ್ಲವನ್ನು ನೋಡ್ತಾ ಬಂದಾಗ ಅನಿಸಿದ್ದೇನು ಅಂತಂದರೆ, ಇಲ್ಲ ಸಿನಿಮಾ ಅಂದರೆ ಟೆಕ್ನಿಷಿಯನ್ಸ್ ಮೇಲೆ ಕ್ಯಾಪ್ಟನ್ ಅಲ್ಲದೆ ಇದು, ಆಮೇಲೆ ಒಬ್ಬ ನಾಯಕ ನಟಿ ಇದೆಲ್ಲ ಬರ್ತಾ ಬಂದಾಗ, ಓಕೆ ಐ ನೀಡ್ ಟು ಸೇ ಸಮಥಿಂಗ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಏನಾಗೋಯ್ತು ಅಂದರೆ, ಯಜಮಾನ್ರು ಸ್ವಲ್ಪ ಅವರು ವೀಕ್ ಆಗ್ತಾ ಬರ್ತಾ ಬಂದರು. ಇನ್ನು ಈ ಕಡೆ ಶಿವಣ್ಣಂಗೆ ಏನಾದ್ರು ಮಾಡೋಣ ಅನ್ನೋದಕ್ಕೆ ಫಸ್ಟಿಂದನೂ ಆ ಕಾಂಪಿಟೇಟಿವ್ ಲೆವೆಲ್ ಅನ್ನೋದಿತ್ತಲ್ಲ, ಅದರಿಂದ ಶಿವಣ್ಣನ ತಲೆಗೆ ಬರ್ತಾ ಇರಲಿಲ್ಲ. ಈಗ ಏನಾಗುತ್ತೆ, ನೀವು ಯಾರನ್ನ ಪೂಜಿಸ್ತೀರೋ ಅವರಷ್ಟೇ ತಲೆಯಲ್ಲಿ ಇರ್ತಾರೆ. ಆಮೇಲೆ ಆ ಪೂಜಿಸ್ತಾ ಇರ್ತಕ್ಕಂತಹ ವ್ಯಕ್ತಿನೂ ಕೂಡ ನಾವು ಪೂಜಿಸ್ತಾ ಇದ್ದಿದ್ದು ರೀತಿ ನೀತಿ ಬೇರೆ. ಅಂದರೆ ಅವ್ರನ್ನ ಕಾಪಾಡ್ಕೋಬೇಕು ಅನ್ನೋದು ಬಿಟ್ಟರೆ, ಇವ್ರನ್ನ ನಾವು ಡೈರೆಕ್ಟ್ ಮಾಡಬೇಕು, ಇವ್ರಿಗೆ ನನಗೆ ಅದು ಬರಲೇ ಇಲ್ಲ. ಆಮೇಲೆ ಅವರು ನನ್ನನ್ನು ಹೇಗೆ ಇಟ್ಕೊಂಡಿದ್ರು ಅಂದರೆ, ಮನೆ ಮಗನ ಥರ ಇಟ್ಕೊಂಡಿದ್ರು. ಸೊ ಅದು ಬರಲೇ ಇಲ್ಲ ಸರ್, ಎಲ್ಲೂ ಬರಲಿಲ್ಲ. ಬೆಳಗ್ಗೆ ಹೋದರೆ ಹೊಟ್ಟೆ ತುಂಬ ಊಟ ಹಾಕೋರು, ಮಧ್ಯಾಹ್ನ ಆದರೆ ಊಟ ಹಾಕೋರು, ರಾತ್ರಿ ಹೋಗ್ಬೇಕಾದ್ರೆ ದುಡ್ಡು ಬಂತೇನೋ ಅನ್ನೋರು, ತಾಯಿ ಹೇಗಿದ್ದಾರೆ, ಅಕ್ಕ ಹೇಗಿದ್ದಾರೆ, ಇದನ್ನು ಕೇಳ್ತಾ ಅವರ ಒಂದು ಆಪ್ತ ಅಂದರೆ ಆ ಮುಗ್ಧ ಇದರಲ್ಲಿ ಕರ್ಕೊಂಡೋಗಿ ಒಳಗೆ ನನ್ನನ್ನು ಕಳಿಸ್ದಲ್ಲಿ ಕೂಡ್ಸ್ಕೊಂಡಿದ್ರೆ ಹೊರತಾಗಿ ಅವ್ರು ಯಾವತ್ತೂ ನನ್ನನ್ನು ಈ ಒಂದು ಸಿನಿಮಾ ಇದರಲ್ಲಿ ಡ್ರೈವ್ ಮಾಡಿರಲಿಲ್ಲ. ಅದೆಲ್ಲ ಬಂದಿದ್ದು ಯಾವಾಗ ಅಂತಂದರೆ, ಆಲ್ ಆಫ್ ಎ ಸಡನ್, ಅದು ಕೂಡ ನಾನು ನಮ್ಮ ಆದೇಶ ಸೀರೀಸಲ್ಲಿ ಹೇಳಿದ್ದೀನಿ, ಇಟ್ ವಾಸ್ ಜಸ್ಟ್ ಲೈಕ್ ಒಂದು ಥಂಡರ್ ಥರ ಬಂತು ಅಷ್ಟೇ. ನಾನು ರಾಜೀವೆಲ್ಲ ಆಗಿ, ಈ ಪ್ರೆಸ್ಸವ್ರ ಜೊತೆ ಒಂದಷ್ಟು ದೊಡ್ಡ ಗಲಾಟೆಗಳಾಗಿ, ಗಂಡ ಹೆಂಡ್ತಿನಲ್ಲಿ ರಾಜೀವಲ್ಲಿ ಇವನು ಸರಿ ಇಲ್ಲ ಅಂತ ಹೇಳಿ ಎಲ್ಲ ಮಾಡಿ ಆಗೋಯ್ತು, ನನ್ನ ಕೆರಿಯರೇ ಮುಗ್ದೋಯ್ತು, ಇಟ್ಸ್ ಇನ್ 0 ಪಾಯಿಂಟ್ ಅಂತ ಹೇಳಿದಾಗ, ಒಂದು ರಾತ್ರಿ ಇದ್ದಿದ್ದಾಗ ಒಂದು ಫೋನ್ ಕಾಲ್ ಬಂದು, ಒಂದು ಸಿನಿಮಾ ಮಾಡೋಣ ಅಂದರೆ ಏನು ಎತ್ತ ಅಂತ ಬಂದ ಹೆಸರು ಶಿವಣ್ಣ. ಅಯ್ಯಯ್ಯಪ್ಪ, ಶಿವಣ್ಣ ಸರ್ ಜೊತೆನಾ ಅಂತ ಭಯ ಬಂದ್ಬಿಡ್ತು ನಿಜವಾಗ್ಲೂ. ಯಾಕೆ ಅಂತಂದರೆ ಹೇಳಿದ್ನಲ್ಲ, ಈ ಒಂದು ಬಾಗ್ಲನ್ನು ದಾಟಿ ಆ ಬಾಗ್ಲಿಗೆ ಹೋಗ್ಬೇಕೀಗ. ಆಮೇಲೆ ನಮಗೆ ನಾನು ನಾಟಕ ಮಾಡೋಕ್ಕೆ ಬರಲ್ಲ. ಇಲ್ಲಿದ್ದಾಗ ಇವ್ರನ್ನ ಅಣ್ಣ ಅನ್ನೋದು ಅದು ಬರಲ್ಲ. ಅದು ಅಣ್ಣ ಅಂದರೆ ತಂದೆನೇ. ಇನ್ಯಾರೇ ಏನೇ ಆದರೂ ಚಿಕ್ಕಪ್ಪನೇ, ದೊಡ್ಡಪ್ಪನೇ, ಇದು ತಂದೆ ನಮಗೆ ಅನ್ನೋದು ಬಂದ್ಬಿಟ್ಟಿತ್ತಲ್ಲ. ಹೀಗೆ ಅವರಲ್ಲಿ ಕರೀತಾರ, ಅವರಲ್ಲಿ ಸ್ವೀಕರಿಸ್ತಾರ. ಶಿವಣ್ಣ ಸರ್ ಹತ್ರ ಹೋಗಿದ ತಕ್ಷಣವೇ ಫಸ್ಟ್ ಮೀಟ್ ಐ ರಿಮೆಂಬರ್ ವೆರಿ ನೈಸ್ಲಿ. ಏನಮ್ಮ ಅಂತಂದರು.
ಅಣ್ಣ ಹಿಂಗೆ ಅದಕ್ಕಿಂತ ಮುಂಚೆ ಶಿವಣ್ಣನ ನೀವು ಭೇಟಿಯಾಗಿ ಒಂದೇ ಒಂದ್ಸರಿ ಸಿಂಹದ ಮರಿ ಸೆಟ್ಟಲ್ಲಿ ರಾಮು ಅವ್ರನ್ನ ನೋಡಕ್ ಹೋದಾಗ ನಮ್ಗೆ ಈ ಗವಿಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದ ಹೌದು ಗವಿಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನದ ಸರ್ಕಲ್ ಇದೆಯಲ್ಲ ಅದನ್ನ ನಾವು ರಾಮು ಫಿಲಂ ಸಿಟಿ ಅಂತ ಕರಿತಾ ಇದ್ವಿ. RFC ಅಂದ್ರೆ ರಾಮೋಜಿ ಫಿಲಂ ಸಿಟಿ ಅಲ್ಲ, ಇದು ರಾಮು ಫಿಲಂ ಸಿಟಿ. ವಾಟ್ ಎವರ್ ಏನೇ ಆದ್ರೂ ಕೂಡ ರಾಮು ಅವ್ರು ಅಲ್ಲಿ ಲ್ಯಾಂಡ್ ಮಾಡ್ತಾ ಇದ್ರು ಫಸ್ಟ್. ಸೊ ನಮಗೆ ರಾಮು ಅವ್ರು ನೋಡೋಕೆ ಹೋದಾಗ ಅಲ್ಲಿ ಶಿವಣ್ಣ ಸರ್ ಸಿಕ್ಕಿದ್ರು, ಅಲ್ಲಿ ಶಿವಣ್ಣ ಸರ್ ಹತ್ರ ಮಾತಾಡಿದ್ದು. ಆಮೇಲೆ ಇನ್ನೊಂದು ಘಟನೆ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಅದ್ಯಾವುದದು ಜೋಡಿ ಹಕ್ಕಿ ಅನ್ನೋ ಸಿನಿಮಾಗೆ ರೈಟ್ರು. ಜೋಡಿ ಹಕ್ಕಿ ಅನ್ನೋ ಸಿನಿಮಾಗೆ ರೈಟ್ರು. ಅಲ್ಲಿ ಕೂಡ ಶಿವಣ್ಣ ಸರ್ನ ಒಮ್ಮೆ ಅವರು ಇದೇ ಸಿಂಹದ ಮರಿ ಟೈಮ್ ಟಪ್ ಅಂತ ಬಂದರು. ಬಂದಿದ ತಕ್ಷಣ ಚಕ್ 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 ಅಂತ ಬಂದರು. ಅನ್ಕೊಂಡ್ರು ಏನು ಮಾಡಿದ್ರು, ಟಪ್ ಅಂತ ಒಳಗೆ ಬಂದರು. ಊಟ ಮಾಡ್ತಾ ಇದ್ದಾರೆ. ಊಟ ಆಯ್ತು ಬಾ ಅಪ್ಪಾಜಿ, ಊಟ ಆಯ್ತು ಬಾ ಬಲ್ಲ ಗಿ 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 ಟಕ್ ಅಂತ ಹೊಡೋದ್ರು. ನಾವು ಅವತ್ತು ಇವರು ಅಣ್ಣವ್ರಿಗೆ ಸಂಭಾಷಣೆ ಒಪ್ಸೋವಂಥ ಒಂದು ಸಮಯ ಅದು ಮಿಸ್ ಆಯಿತು ನನಗೆ. ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಇದಕ್ಕೆ ನಾನು ಪೊಲೀಸ್ ಸ್ಟೋರಿ ರೈಟ್ರು ಅಂತ ಹೇಳಿ ಆ ಸಿನಿಮಾ ನನಗೆ ಮಿಸ್ ಆಗೋಯ್ತು. ಅದಾದಮೇಲೆ ತಿರ್ಗಾ ಅದೊಂದು 10-15 ದಿವಸದ ಆಸ್ಪಾಸ್ನಲ್ಲಿ ತಿರ್ಗಾ ಶಿವಣ್ಣ ಸರ್ನ ಅವರು ನಂಬ್ತಿರೋ ಇಲ್ವೋ ಒಂದು ಇದ್ದಿತ್ತು ಗಾಡಿ, ಆ ಗಾಡಿ ಒಳಗಡೆನೆ ಇದೆಲ್ಲ ಬಟ್ಟೆಗಳೆಲ್ಲ ಜೋಡಿಸಿದ್ರೆ ಟಪ್ಪ 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 ಬಂದರು. ಅಲ್ಲಿ ಗಾಡಿ ಹತ್ತರು, ಟಕ ಟಕ ಟಕದ ಎಲ್ಲ ಹಾಕೊಂಡ್ರು. ಟಕ್ಕಂತ ಹೇಳಿದ್ರು, ಏನ್ರಿ ಹೇಗಿದ್ದೀರಾ ಅಂದರು. ಚೆನ್ನಾಗಿದ್ದೀನಣ್ಣ ಅಂತಂದೆ. ಬರಲ್ಲ ಒಡೆ ಹೊಡ್ರು. ಆ ಶಿವಣ್ಣ ಸರ್ದು ಅದೊಂದು ಇದೆಯಲ್ಲ, ಅದೊಂದು ಆ ಸ್ಪೀಡ್ ಇದೆಯಲ್ಲ, ಅದು ಪಕ್ಕಾ ಅಪರಂಜಿ. ಅದೊಂದು ಪಾದರಸ. ಅದು ನಿಲ್ಲಲ್ಲ. ಸುಮ್ಮನೆ ಸಾಕು 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 ಸುಕ್ 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 ಅಂತ ಹೋಗುತ್ತೆ. ಅಯ್ಯೋ, ನಾವು ಶಾರ್ಟ್ಸ್ ಕಟ್ ಮಾಡೋಕೆ ಅದನ್ನ ರ್ಯಾಂಪ್ ಅಂತೀವಿ ನಾವು. 24 ಫ್ರೇಮ್ಸ್ನ ಒಂದು 20ಗೋ 18ಗೋ 14ಗೋ 12ಗೋ 6ಗೋ 8ಗೋ ತಂದರೆ ಇದು 4 ಫ್ರೇಮ್ಸಲ್ಲಿ ಹೋಗುತ್ತೆ. ಬದಾರ ಇರ್ತದೆ ಆ ಸ್ಪೀಡ್. ಅದು ಶಿವಣ್ಣ. ಅದು ಹೋದೆ, ನರೇಟ್ ಮಾಡಿದ ತಕ್ಷಣ ಚೆನ್ನಾಗಿದಮ್ಮ ಅಂತಂದ. ಚೆನ್ನಾಗಿದೆ ರೀ ಅಂದರು ಫಸ್ಟು. ಈ ಹೋಗಿ ರೀ 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 ಹೋಗಮ್ಮ ಬಮ್ಮ ಅಂತೆ ಶಿವತ್ಸವ್ರೆ ಅಂತಾರೆ. ಅವ್ರಿಗೆ ಒಂದು ಸ್ಟ್ಯಾಗ್ನೆಂಟಾಗಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಯಜಮಾನ ಅಂದರೆ ಫಸ್ಟು ಶಿವತ್ಸ ಅನ್ನೋರು, ಅದಿಲ್ಲ ಅಂದರೆ ಏನೋ ಅನ್ನೋರು. ಇದು ಶಿವಣ್ಣ ಹಂಗಲ್ಲ. ಹೋಗ್ರಿ, ಹೋಗಮ್ಮ, ಬಾಮ್ಮ, ಬನ್ರಿ, ಮಿಸ್ಟರ್ ಶ್ರೀವತ್ಸ ಅದು ಕರೀತಾರೆ. ಏನೇನಕ್ಕೂ ಹೋಗ್ತಿರ್ತಾರೆ. ಅಂದರೆ ಅಷ್ಟು ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ಬರನ್ನೂ ತಲೆಯಲ್ಲಿ ಇಟ್ಕೊಂಡು ಯಾರೋ ಬಂದರೆ ಈ ಆಕೃತಿ ಇದಲ್ವಾ ಅಂತ ಅವ್ರಿಗೆ ಹೋಗಿ ಒಳಗೆ ಪಂಚಾಗಿ ಶಿವಸ ಅವ್ರಲ್ಲ ಬಾಮ ಈ ಥರ ಆಗತ್ತಲ್ಲ. ಇಟ್ ಹ್ಯಾಪನ್ಸ್. ಯಾಕೆ ಅಂತಂದರೆ ಅಜಾತ ಶತ್ರು ನಿಜ. ಯಾರನ್ನೂ ಎದುರಾಕೊಳ್ಳೋದಾಗಲಿ ಯಾರನ್ನು ಇಲ್ಲ. ನಾನೇ ಹೇಳಿದ್ನಲ್ಲ, ನಾವು ಗೋಡೆ ಈ ಭಾಗ ಅಂದರೂ ಕೂಡ ನಮ್ಮನ್ನು ಕರೆಸಿ ಆಪ್ತತೆಯಿಂದ ಕೂಡಿಸ್ಕೊಂಡು ಎಲ್ಲ ಕೇಳಿ ಒಂದ್ಸಲ ಹಂಗೆ ಆಗ್ಬಿಡುತ್ತೆ. ನಾನು ಕೇಳ್ತೀನಿ, ಒಂದು ಕತೆ ಒಪ್ಕೊಂಡು 6 ತಿಂಗಳು ಮುಂದೆ ಹೊರಟೋಗ್ಬಿಡತ್ತೆ ಸಿನಿಮಾ. ಹೋಗ್ತಾನೇ ಇದೆ. ಅದು ಯಾವುದೋ ಗಂಡನ ಮನೆ ಅಂತ ಒಂದು ಸಿನಿಮಾ ಬರೋಕ್ಕೆ ಶುರು ಆಗುತ್ತೆ, ನಂದ ಅಂತ ಬರೋಕ್ಕೆ ಶುರು ಆಗುತ್ತೆ. ನಾನು ಸಡನ್ನಾಗಿ ಗಂಗು ಅಂತ ಒಂದು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಇರ್ತಾರೆ, ಅವರೇ ನನ್ನನ್ನು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದು. ಅವ್ರಿಗೆ ಕೇಳ್ತೀನಿ, ಗಂಗು ಕೇಳ್ಬಿಡ್ತೀನಿ, ಗಂಗು ಪ್ರಾಯಶಃ ಮೋಸ್ಟ್ಲಿ ನಾನು ಆ ಮನೆಯಿಂದ ಬಂದಿದ್ದೀನಿ ಅಂತ ಸ್ಟ್ರೈಟಾಗಿ ಹೇಳೋಕ್ಕಾಗದೆ ಈ ರೀತಿ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಶಿವಣ್ಣ ಸರ್ ಕೇಳ್ಬಿಡ್ತೀನಿ, ಅಣ್ಣ ಬೇಡ ಸುಮ್ಮನೆ ಇರೋಣ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ನೀನು ಹೋಗ್ಬಿಟ್ಟು ಕೇಳಿಬಿಟ್ರೆ ಅದು ತಡಿಲಿಲ್ಲ ಅಣ್ಣಪ್ಪ. ನನಗೆ ಒಂದು ಫೈನ್ ಡೇ ಹಿಂಗೆ ಕೂತಿದ್ವಿ, ಅದೇಮ್ಮ ಇದನ್ನು ನಡೀತದೆ ಸಡನ್ನಾಗಿ ಇದೊಂದು ಬಂದುಬಿಟ್ಟಿದ್ದಮ್ಮ, ಇದು ಮಾಡ್ಬಿಡಮ್ಮ ಅಂದರು. ಅಣ್ಣ ನಿಮ್ಮ ಹತ್ರ ಒಂದು ಮಾತಾಡ್ಬೇಕಣ್ಣ. ಏನು, ನಾನು ವಿಷ್ಣು ಸರ್ ಮನೇಲಿದ್ದೆ ಅನ್ನೋದೇನಾದ್ರು ನಿಮ್ಮ ಮನಸ್ಸಲ್ಲಿದೆಯಾ ಅಣ್ಣ ಕೇಳಿದೆ. ನಾನು ಡೈರೆಕ್ಟಾಗಿ ಕೇಳಿದೆ, ವಿಷ್ಣು ಸರ್ ಮನೇಲಿದ್ದೆ ಅನ್ನೋದೇನಾದ್ರು ಮನಸ್ಸಲ್ಲಿದ್ದು ಅವನು ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಏನಾದ್ರು ಹಿಂದಕ್ಕೆ ತಳ್ತಾ ಇದ್ದೀರಾ? ಏನಮ್ಮ ಹಿಂಗೆಲ್ಲ ಯೋಚನೆ ಮಾಡ್ತೀನಿ ನಾನು? ನೆವಮ್ಮ, ದೀಸ್ ಆರ್ ದ ಸೆಟಪ್ಸ್ ಆಫ್ ಮೈ ಫಿಲ್ಮ್ಸ್. ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಗಂಗು ಹೇಳಿದ್ನಲ್ವೋ? ಗಂಗು ಅವ್ರು ನಂಗೆ ಹೇಳಿರಲಿಲ್ಲ ಇಷ್ಟು ಸಿನಿಮಾ ಇದೆ, ಲೈನಪ್ ಹೇಳಿಲ್ಲ. ನೀವು ನಮ್ಮದೇ ಅಂತ. ಅದು ಏನಾಗುತ್ತೆ, ಒಬ್ಬ ಡೈರೆಕ್ಟ್ರಿಗೆ ನೀವು ತೀರಾ ಎಳೆದು ಅದು ಹೋದಾಗ ಅದ್ರ ಮೇಲಿರುವಂತಹ ಒಂದು ಆಸೆ, ಒಂದು ಝೀಲ್ ಇರುತ್ತಲ್ಲ, ಅದು ಕಟ್ ಡೌನ್ ಆಗ್ತಾ ಬರುತ್ತೆ. ಸೊ ಎಷ್ಟು ದಿವಸ ಅಂತ ಹೊರ್ತೀರಾ? ಇಟ್ ಈಸ್ ಜಸ್ಟ್ ಲೈಕ್ ಎ ಸ್ಟಾರ್ ಆನ್ ಯುವರ್ ಶೋಲ್ಡರ್. ಒಬ್ಬ ನಿಯತ್ತಾದಂಥ ಪೊಲೀಸ್ ಆಫೀಸರು ಜಾಸ್ತಿ ದಿವಸ ಆ ನಕ್ಷತ್ರ ನಿಂತ್ಕೊಂಡು ಓಡಾಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಬೀಳಬೇಕು, ಇಲ್ಲ ಕರಪ್ಟ್ ಆಗಬೇಕು, ಏನೋ ಒಂದಾಗುತ್ತೆ. ಅದೇ ಥರನೇ ಇದುವೆ. ಇಟ್ಕೊಂಡು ಆಗಿನ ಕಾಲದಲ್ಲೆಲ್ಲ ಏನು ಅಂತಂದರೆ ಅನ್ಕೋತೀವಿ, ಬರಿತೀವಿ, ಎಲ್ಲ ಆಯಿತು, 5 ತಿಂಗಳು ಸಿನಿಮಾ ಈಚೆ ಬಂದ್ಬಿಡ್ಬೇಕು. ದೋಸ್ ಆರ್ ದ ಡೇಸ್ ಲೈಕ್ ದಟ್. ಮುಹೂರ್ತದ ದಿವಸ ರಿಲೀಸ್ ಡೇಟ್ ಹಾಕೋರು. ಮುಹೂರ್ತದ ಬೆಳಗ್ಗೆ ಆಡಿಯೋ ಫಂಕ್ಷನ್ ಮಾಡ್ತಾರೆ. ಮುಹೂರ್ತ ಮಾಡಿ ವಿತಿನ್ 1 ಮಂತ್ 2 ಮಂತ್ಸ್ ಒಳಗಡೆ 120 ಡೇಸ್ 60 ಡೇಸಲ್ಲೆಲ್ಲ ಸಿನಿಮಾ ಮಾಡಿದ ಇತಿಹಾಸ ಇದೆ. ನಮ್ಮದು ಪೊಲೀಸ್ ಲಾಕಪ್, ನಮ್ಮ KV ರಾಜು ಸರ್ದು 57ನೇ ದಿವಸಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾರೆ.
57th ಡೇ ಡಬ್ಬಿಂಗ್ ಆಗ್ತಾ ಇದೆ, ರೀಲ್ಸ್ಗಳೆಲ್ಲ ಹಾಗೆ ಪಾಸಾಗಿ ಹೋಗಿ ಅಲ್ಲಿ ಎಫೆಕ್ಟ್ಸ್ ಹೋಗುತ್ತೆ, ಅಲ್ಲಿ ರೀರೆಕ್ಟಿಂಗ್ ಹೋಗುತ್ತೆ, ಅಲ್ಲಿಂದ ಹಸಿ ಬರ್ತಾ ಇದೆ. ಈ ಥರ ರೆಕಾರ್ಡ್ ಅದರಲ್ಲೆಲ್ಲ ಅವಾಗೆಲ್ಲ ನಂಗೆ ಸೂರಪ್ಪ ಬಾಬು, ಅಯ್ಯೋ ಸೂರಪ್ಪ ಬಾಬು ಅಂಡ್ RS ಗೌಡ ಇವರೆಲ್ಲ ಏನಂದ್ರೆ ಹಂಗೆ ಬರೋರು, ರಾಕ್ಲೈನ್ ಹಂಗೆ ಬರೋರು ಟಕ್ ಅಂತ. ಮ್ಯಾಕ್ಸ್ ಟು ಮ್ಯಾಕ್ಸ್ 3 months, 3 months ಮೇಲೆ ಹೋಗ್ಬಿಟ್ರೆ ದೊಡ್ಡ ಪಿಕ್ಚರ್. ದಟ್ಸ್ ವೈ ರಾಮು ವಾಸ್ ಕಾಲ್ಡ್ ಆಸ್ ಲೈಕ್ ಕಿಂಗ್ ಪ್ರೊಡ್ಯೂಸರ್. ಡೆಫಿನೆಟ್ಲಿ 6 ತಿಂಗಳು 7 ತಿಂಗಳು 8 ತಿಂಗಳು 9 ತಿಂಗಳೆಲ್ಲ ಹೊಟ್ಟೋಗ್ಬಿಡೋದು ರಾಮು ಸರ್ದು. ನಾನು ಹಿಂಗೆ ಅಂದರೆ ಈ ಘೋಸ್ಟ್ ಫಿಲಮ್ ಇಂಟ್ರೂ ಟೈಮಲ್ಲಿ ಶಿವಣ್ಣನಿಗೆ ಅಣ್ಣ ಬಿಗ್ ಬಜೆಟ್ಟು ಅಂತ ಈಗೆಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ. ಇಮ್ಮಿಡಿಯೇಟ್ಲಿ ಶಿವಣ್ಣನ ಕೌಂಟ್ರ್ ಹೆಂಗಿತ್ತು ಅಂದರೆ, ಏನು ಬಿಗ್ ಬಜೆಟ್ ಅಮ್ಮ, ಏನು ಮಾತಾಡ್ತೇಮ್ಮ ನೀನು, ರಾಮು ಆಗಲೇ ಬಿಗ್ ಬಜೆಟ್ಟು. ಯಾರು ಇಲ್ಲ ಸರ್ ಅಂದರೆ ಅದೆಲ್ಲವನ್ನು ನಾವು ನೋಡಿಲ್ದೇ ಇರೋದ್ರಿಂದ ನಮಗೆ ಆ ಅನುಭವಕ್ಕೆ ಬರಲಿಲ್ಲ. ಇವತ್ತಿನವ್ರಿಗೆ ಏನಾಗ್ತದೆ, ಇವತ್ತಿನವ್ರಿಗೆ ಮೋದಿ ಇಸ್ ಗ್ರೇಟ್, ಅವತ್ತಿನವ್ರಿಗೆ ಗಾಂಧಿ ವಾಸ್ ಗ್ರೇಟ್. ಇಟ್ ಇಸ್ ಸ್ಲೋಲಿ ಚೇಂಜಿಂಗ್ ಅಷ್ಟೇ. ನಾನು ಹೇಳೋದು 1947 ಹಿಂದೆ ನಡೆದದ್ದು ಅವ್ರಿಗೆ ಬೇಕಾಗಿಲ್ಲ. ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ, ಫ್ರಮ್ 2014 ಮೋದಿ ಇಸ್ ಟೇಕಿಂಗ್ ಕೇರ್ ಆಫ್ ಅಸ್ ಅಂತಾರೆ. ಅರೆ ಗಾಂಧಿ ಒಂದು ಬುನಾದಿ ಹಾಕೊಟ್ಟಿದ್ದಕ್ಕೆ ತಾನೆ ಮೋದಿ. ಸೊ ಹಾಗೇನೆ ಅವತ್ತು ರಾಮು, ರಾಕ್ಲೈನ್, ಈಶ್ವರಿ, ರವಿಚಂದ್ರನ್ ಸರ್ ಇವ್ರು ಯಾರು ಮಾಡಿಲ್ದಿರೋದು, ಇವ್ರು ಏನೂ ಮಾಡ್ತಿಲ್ಲ ಸರ್ ಇವತ್ತವರು. ದ ಸೇಮ್ ವರ್ಲ್ಡ್ ಸಾಧ್ಯನೇ ಇಲ್ಲ ಇವತ್ತಿನವ್ರು ಏನು ಮಾಡೋದಕ್ಕೆ. ಆಮೇಲೆ ಇವತ್ತವರು ದೇ ಹ್ಯಾವ್ ಬಿಕಮ್ ಲೆಥಾರ್ಜಿಕ್, ಇವತ್ತಿನವರು ದೇ ಹ್ಯಾವ್ ಬಿಕಮ್ ಲೇಜಿ, ಇವತ್ತಿನವರು ದೇ ಹ್ಯಾವ್ ಬಿಕಮ್ ಅದೇನೋ ಹೇಳ್ತಾರಲ್ಲ, ತಿಂದು ಉಂಡು ತೇಗಿ ಎಲ್ಲೂ ಹೂಸಕ್ಕೆ ಜಾಗ ಇಲ್ಲ ಅಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಅಂದರೆ ಅದಿದೆ, ಅದು ನಿಮ್ಮ ಹತ್ರ ಮಾತಾಡೋದಕ್ಕೆ ಒಂದಷ್ಟು ಇದ್ದಾವೆ. ವಿ ವರ್ ಡೂಯಿಂಗ್, ನಾನು ಹೇಳಿದ್ನಲ್ಲ, ನಾನು ದಶಮುಖ ಮುಗಿಸಿದ್ದೆ 16 daysಲ್ಲಿ. ಗೋಲ್ಮಾಲ್ ರಾಧಾಕೃಷ್ಣ 9 ದಿವಸದಲ್ಲಿ ಮುಗಿಸ್ತಾರೆ, ಸಾಯಿ ಪ್ರಕಾಶ್ ಸರ್. ಇಸ್ ದಟ್ ನಾಟ್ ಎ ಫಿಲಮ್? ಇವತ್ತು ಉಮೇಶ್ ಅಣ್ಣ ಅಂತ ಒಬ್ಬ ಕಮಿಡಿಯನ್ ಇದ್ದಾರಲ್ಲ ಹಿರಿಯರು, ಅಯ್ಯೋಯ್ಯೋ ನನ್ನ ಅಪಾರ್ಥ ಮಾಡ್ಕೋಬೇಡಿಪ್ಪ ಅಂತ ಅವ್ರು ಅಂದರೆ ಇವತ್ತು ಜನ ನಗ್ತಾರೆ. ಅಂದರೆ ಅದು 9 ದಿವಸದ ಗೋಲ್ಮಾಲ್ ರಾಧಾಕೃಷ್ಣ ಅನ್ನೋ ಒಂದು ಸಿನಿಮಾ ಇವತ್ತು ನನ್ನ ಬಾಯ್ನಲ್ಲಿದೆ ಅಂತಂದರೆ ಅವತ್ತಿನ 88ನೇ ಇಸ್ವಿಯ ಒಂದು ಸಿನಿಮಾ. ಯಾಕದು ಸಿನಿಮಾ ಅಲ್ವಾ? ಇವತ್ತೆಲ್ಲ 150, 190, 200 ನಂಗೆ ಅಂಡ್ಬಿಟ್ಟು ಮುನ್ನಕ್ಕಂಗಾಗಿದ್ದೇನೋ ಒಂದು ರೀಮೇಕನ್ನು 125 ದಿವಸ ಮಾಡ್ತೀರಾ? ಬಿಟ್ಬಿಡೋಣ. ಸೊ ಶಿವಣ್ಣಂಗೆ ಅವತ್ತು ಕೇಳಿದೆ ನಾನು, ಏನಾರು ಇದೆ ಅಂತ ನನ್ನ ದೂರ ತಳ್ತಿದ್ದೀರಾ ಅಂದಾಗ ತುಂಬ ಸಂಕ್ಷಿಪ್ತವಾಗಿ ಹೇಳಿ ಅವತ್ತು ಅವ್ರು ಒಂದು ಸ್ವಲ್ಪ ಗಾಢವಾಗಿ ಯೋಚಿಸಿದ್ರು ಕೂಡ. ಅಂದರೆ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದ್ಬಿಡ್ತಾ ಇದ್ದಾನೆ ಇವನು, ಇನ್ನು ಎಳಿಯೋದು ಬೇಡ ಅಂತ ಹೇಳಿ ಅದಾಗ ಒಂದು ದಿವಸದಲ್ಲೇ ಗಂಗುಗೆ ಡೇಟ್ಸ್ ಕೊಟ್ಟು, ಗಂಗು ಶುರು ಮಾಡೋಣ, ಇನ್ನು ತುಂಬ ಎಳಿಯೋದು ಬೇಡ, ಮುಹೂರ್ತ ಫಸ್ಟ್ ಒಂದು ಮಾಡ್ಕೊಂಬಿಟ್ಟು ಅಲ್ಲಿಂದ ಅವ್ನು 4-5 days ಮಾಡಿ, ಅಲ್ಲಿ ಬುದ್ಧಂತನ 4-5 days ಮಾಡಿ ಸ್ಕೆಡ್ಯೂಲ್ ಬ್ರೇಕ್ ಮಾಡಿ ಅವನ್ನೆಲ್ಲ ರೆಡಿ ಆಗಿ ಕೇಳಮ್ಮ ಮಿಕ್ಸ್ ಮಾಡ್ಬೋಣ ಅಂತ ಹೇಳಿ ಆ ರೀತಿನಲ್ಲಿ ಸ್ಟಾರ್ಟ್ ಆದರು. ಆಮೇಲೆ ಅದು ಕೂಡ ದಟ್ ವಾಸ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರ ತಲೆಗೆ ಮತ್ತೆ ನಾನು ಕೈ ಹಾಕೋ ಹಾಗೆ ಆಗಿದ್ದು. ಅಂದರೆ ಇಲ್ಲ ನನಗೆ ಏನು ಅಂತಂದರೆ ಅಣ್ಣನ ಆ ಥರ ನೋಡೋಕ್ಕೆ ಇಷ್ಟ ಆಗಲಿಲ್ಲ. ಆಯಿತು, ಎಷ್ಟು ರೊಟೀನ್ ಹೇರ್ ಸ್ಟೈಲಿಂಗ್ ಅಂದರೆ ಹಿಂಗಂದ್ರೆ ಚಕ್ ಅಂತ ಕೂದಲು ಬರೋದು ಎಲ್ಲ ಆಗೋದು, ಏನೋ ಬೇಕು, ಏನೋ ಒಂದು ಮಾಡೋಣ ನಮ್ಮದು ಅಂತ ಏನಾದ್ರು. ಅದು ಇವತ್ತು 100ಕ್ಕೆ ಒಂದು 50 ಜನಕ್ಕೆ ಇಷ್ಟ ಆಗಿರ್ಬೋದು, ಇಲ್ಲ 100ಕ್ಕೆ 70 ಜನಕ್ಕೆ ಇಷ್ಟ ಆಗಿರ್ಬೋದು, ಇಲ್ಲ 100ಕ್ಕೆ 70ಕ್ಕೆ ಇಷ್ಟ ಆಗಿಲ್ಲದೆ ಇರೋದು ಒಂದು 25ಕ್ಕೆ ಆಗಿರ್ಬೋದು. ಏನಾದರೂ 1% ಇಷ್ಟ ಆಯ್ತಲ್ಲ ಅನ್ನೋದು ನಂಗೆ ತುಂಬ ಖುಷಿ. ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಬ್ಬರೂ ಇಷ್ಟಪಟ್ಟರು. ಅಂದರೆ ಏನೇ ಆದರೂ ಫಸ್ಟು ಸರ್ ನಾನು ಹೇಳೋದೇನು ಅಂತಂದರೆ, ಕೆಲವ್ರು ಹೇಳ್ತಾರೆ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ. ಅದು ಹೆತ್ತವ್ರಿಗೆ ಅದು ಮುದ್ದು ಅನ್ನೋದಾದ್ರು ಕಾಣ್ತಿದೆಯಲ್ಲ ಸರ್, ಹೆರ್ದೇನೆ ಹೋಗಿದ್ದಿದ್ರೆ ಇನ್ನು ಅದು ಹೊರಗಡೆಗೆ ಹೆಂಗೆ ಮುಗ್ಧವಾಗಿ ಕಾಣುತ್ತೆ, ಮುದ್ದಾಗಿ ಹೆಂಗೆ ಕಾಣುತ್ತೆ. ಸ್ಟೈಲ್ಗಳು ನನಗೆ ಏನೋ ಬೇಕು ಅಂದಾಗ ದೇರ್ ಶ್ರೀಕಾಂತ್ ಸರ್ ಹಿ ಕೇಮ್ ಟು ಮೈ KP ಶ್ರೀಕಾಂತ್ ಅವ್ರು ಆಗ್ತಾನೆ ಯಾರೋ ಒಬ್ಬರು ಬಂದಿದ್ರು, ಅವ್ರನ್ನ ಕರ್ಕೊಂಬಂದರು. ಶಿವಣ್ಣ ಅಯ್ಯೋ ಯೋ 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 ಆ ಜೀವ ಅಂತೂ ಕಂಟಿನ್ಯೂಟಿ ನೀನೇನಮ್ಮ ನೀನು ಕೂದಲೆಲ್ಲ ಚೇಂಜ್ ಮಾಡೋಣ ಅಂತ ಕಂಟಿನ್ಯೂ. ಅವ್ರಿಗೇನು ಅಂದರೆ ಶಿವಣ್ಣ ಸರು ಮುದ್ದಾಗಿ ಬೆಳಗ್ಗೆ ಎದ್ದು ಕ್ಲೀನಾಗಿ ಡ್ರೆಸ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬಾಟ್ಲ್ ಹಿಡ್ಕೊಂಡು, ಮಗು ಸ್ಕೂಲ್ಗೆ ಹೋಗುತ್ತೆ ಗೊತ್ತಾ, ಹಂಗೆ ಹೊಡೋಗ್ಬಿಡ್ಬೇಕದು. ಮನೇಲಿರೋಕ್ಕೆ ಜೀವ ಇಷ್ಟಪಡೋದೇ ಇಲ್ಲ. ಕರೆಕ್ಟಾಗಿ 8:00 ಮನೆ ಬಿಡಬೇಕು, 9ಕ್ಕೆ ಅಟೆಂಡೆಡ್ ಮಿಸ್ ಅಂತ ಹೇಳೋ ಥರ ಡೈರೆಕ್ಟ್ರಿಗೆ ಬಂದೀನಪ್ಪ ಅನ್ಬೇಕು, 5:00 ಹೊರಟು ಬಾಯ್ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು. ಆ ಸ್ಕೂಲ್ ಅನ್ಕೊಂಡ್ಬಿಟ್ಟಿದ್ರು ಅವ್ರು. ಅಷ್ಟು ಬೆಳಗ್ಗೆ ಬಂದರೆ ಸಂಜೆವರೆಗೂ. ಆಮೇಲೆ ದ ವೇ ಹಿ ಯೂಸ್ ಟು ಬಿಹೇವ್ ಇನ್ ಸೆಟ್ ಸರ್, ನನಗೆ ಈಗಿನ ಶಿವಣ್ಣ ಗೊತ್ತಿಲ್ಲ. ಪ್ರಾಯಶಃ ಈಗಿನ ಆ್ಯಂಬಿಯನ್ಸ್ ಮತ್ತು ಅಟ್ಮಾಸ್ಫಿಯರ್, ಈಗಿನ ಟೆಕ್ನಿಷಿಯನ್ಸ್, ಈಗಿನ ಡೈರೆಕ್ಟರ್ಸ್ ಅವ್ರನ್ನೇನಾರು ಆ ಥರ ಹಾಳು ಮಾಡಿದಾರೋ ಅನ್ನೋದು ನಂಗೆ ಗೊತ್ತಿಲ್ಲ. ಇಲ್ಲ ಅವರು ಹಾಗೆ ಇದ್ದಾರೋ ಅದು ನನಗೆ ಗೊತ್ತಿಲ್ಲ. ನಮಗೆಲ್ಲ 2009 ನೀವು ನಂಬ್ತಿರೋ ಇಲ್ವೋ, ನಾನು ಯಾವತ್ತೂ
ನಾನು ಸೀಟಲ್ಲಿ ಕೂತವನಲ್ಲ, ಡೈರೆಕ್ಟರ್ ಚೇರ್ ಅನ್ನೋದು ನಮ್ಮಲ್ಲಿ ಇಲ್ವೇ ಇಲ್ಲ, ನನಗೆ ಗೊತ್ತಿಲ್ಲ. ಶಿವಣ್ಣ ಸರ್ ಯಾವಾಗಲೂ ಹೀಗೆ ಕೂತ್ಕೊಳ್ಳೋರು. ಕ್ಯಾಮ್ರಾ ಪಕ್ಕ ಕೂತ್ರೆ ಎದ್ದೇಳ್ತಾ ಇರಲಿಲ್ಲ. ಎವ್ರಿ ಟೈಮ್, ಎವ್ರಿ ಸೆಕೆಂಡ್, ಏನ್ಮಾ ನೆಕ್ಸ್ಟ್ ಏನ್ಮಾ ಅಂದರೆ ಇದನ್ನು ನಾನು ನಮ್ಮ ಯಜಮಾನದಲ್ಲಿ ನೋಡಿದ್ದೆ. ಅಣ್ಣ ಬಿಸಿಲಿದೆ ಬನ್ನಿಣ್ಣ ಒಳಗೆ ಅಂತಂದರೆ, ತಾಳೋ ಅವನೇನು ಮಾಡ್ತಾನೆ ನೋಡೋಣ ತಾಳೋ, ಓಕೆ ಅವನೇನು ಕೌಂಟ್ರ್ ಕೊಡ್ತಾನೆ ನೋಡೋಣ ತಾಳೋ, ಅವ್ನು ಕೌಂಟ್ರ್ ಕೊಡಲಿ, ಆ ಕೌಂಟ್ರಿಗೆ ನಾನು ಅಪ್ಪನಂಗೆ ಕೊಡ್ಬೇಕಲ್ವೇನೋ. ಅದು ಬಿಸಿಲು ಸರ್. ಆಮೇಲೆ ಅದರ ಬಣ್ಣನೇ ಬೇರೆ ಸರ್. ನನ್ನ ಯಜಮಾನನ ಬಣ್ಣ ಇದೆಯಲ್ಲ, ಒಂಚೂರು ಬಿಸಿಲು ಬಿದ್ದುಬಿಟ್ರೆ ಇದೆಲ್ಲ ತೊಂಡೆ ಅಂತಾರೆ ಕೆಂಪಗಾಗ್ಬಿಡೋದು ಸರ್. ಆ ತುಟಿಗಳೆಲ್ಲ ಕೆಂಪಗಾಗ್ಬಿಡೋದು, ಇದೆಲ್ಲ ಕೆಂಪಗಾಗ್ಬಿಡೋದು. ನಾವೆಲ್ಲ ಸರ್ ಎಷ್ಟೋ ಸತಿ ನಾನು ಸುಮ್ಮನೆ ಬಂದು ಮುಂದೆ ನಿಂತ್ಕೋತಾ ಇದ್ದೆ ಸರ್. ಅಂದರೆ ನನ್ನ ಹಿಂದೆ ನೆರಳು ನಿಂತು ಅದ್ರ ದಪ್ಪ ಇದ್ನಲ್ಲ, ಸುಮ್ಮನೆ ಸೇಫ್ ಗಾರ್ಡ್ ಮಾಡಂಗೆ ನಿಂತ್ಕೊಂಡು, ಅಂದರೆ ಬಾರೋ ಈ ಕಡೆ ದಡಿಯೋ ಅನ್ನೋರು, ಎಳಿಯೋರು. ನಾವು ಆ ಥರ ಅದನ್ನು ನಾನು ಶಿವಣ್ಣಲ್ಲಿ ನೋಡಿದೆ. ಶಿವಣ್ಣ ಏನು ಅಂದರೆ ಎವ್ರಿ ಸೆಕೆಂಡ್ ಯೂಸ್ ಟು ಸಿಟ್ ನೆಕ್ಸ್ಟ್ ಟು ದ ಕ್ಯಾಮ್ರಾ, ಟ್ರೈಪಾಡ್ ಒಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡೋರು. ಅಣ್ಣ ನೀವು ರೆಸ್ಟ್ ಇರಮ್ಮ, ಏನು ಮಾಡ್ತಾನೆ ನೋಡೋಣ ತಾಳ್ಮ, ಮಾಡಮ್ಮ ಅದೇನು ಮಾಡ್ತೀವಿ ಮಾಡಮ್ಮ ನಾನು. ರವಿ ಬೆಳಗೆರೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೂತ್ಕೊಳ್ಳೋರು ಅವರು. ರವಿ ಬೆಳಗೆರೆ ಏನು ಗೊತ್ತು ಸರ್ ಪಾಪ, ಜೀವಕ್ಕೆ ಏನೂ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಯಾವುದೋ ಒಂದು ಇದರಲ್ಲಿ, ಮಾದೇಶ ನಾಳೆ ಬೆಳಗ್ಗೆ ನೀನು ಗುರುನಾರಾಯಣ ಹೊಡೆದಾಗ್ತೀಯ ಅಂತ ಗೊತ್ತು, ನೀನು ಗುರುನಾರಾಯಣ ಹೊಡೆದಾದ ತಕ್ಷಣ ನಾನು ಈ ಬೆಂಗಳೂರಿನ ಡಾನ್ ಅಂತ ಹೇಳ್ಕೊಬೋದಾ ಅಂತ ಹೇಳಿ. ನಾನು 2 ಸತಿ ಹೇಳಿದೆ, 3 ಸತಿ ಹೇಳಿದೆ, ಅದೇನೋ ಬೇಕಾಗಿತ್ತು. ಅದೆಲ್ಲ ಬಂದಿದ ತಕ್ಷಣ ಸುಮ್ಮನೆ ಹಂಗೆ ಬನ್ನಿಣ, ಹಂಗೆ ಬಂದಿದ ತಕ್ಷಣ ನಿಮ್ಮ ಗಿರ್ಜಾ ಮಿಸೇನು ಒಂದ್ಸಲಿ ತಿರುಗಿಸ್ಬಿಟ್ಟು ಕಣ್ಣೋಡಿರೋಣ ಅಂತ ಹೇಳಿದೆ. ಅವ್ರು ಅದು ಮಾಡ್ತಾರೋ ಇಲ್ವೋ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಣ್ಣ ಸಂಜೆ ಆಗೋಯ್ತು, ಅಮ್ಮ ಫೋನ್ ಮಾಡ್ತಾ ಇದ್ದಾರೆ, ನೀವು ಇರಮ್ಮ ಅವ್ನು ಏನು ಮಾಡ್ತಾನೆ ನೋಡೋಣ, ಇರಮ್ಮ ಅವ್ನು ಏನೇನು ಚಿತ್ರಿತನ್ಗಳು ಮಾಡ್ತಾನೆ ನೋಡೋಣ ತಡಿಯಮ್ಮ. ಅಂದರೆ ಆಸ್ ಎ ಕ್ಯಾರೆಕ್ಟರ್, ಆಸ್ ಎ ಸರ್ಕಾರ ಅವನೇನೇನು ಮಾಡ್ತಾನೆ ನೋಡೋಣ. ಯಾಕೆಂದರೆ ಇದ್ರ ಕೌಂಟ್ರ್ ನಾನು ಕೊಡ್ತೀನಮ್ಮ, ಅದ್ರ ಕೌಂಟ್ರ್ಗಳು ಕೊಡೋದಕ್ಕೆ ಇದೆಲ್ಲ ಹೆಲ್ಪ್ ಆಯಿತು ಅಲ್ವಾ. ಅಮ್ಮ ಅವನೇ ಅವತ್ತು ಮೀಸೆ ಮೇಲೆ ಕೈ ಹಾಕಿದೆ, ಅಮ್ಮನೇ ಅವತ್ತು ಮೀಸೆನ ತಿರುಗಿಸಿದೆ, ಎಲ್ಲೋಯ್ತು ಈಗ ಗಂಡಸ್ತಾನ, ಇದೆಲ್ಲ ಇರುತ್ತಲ್ಲ, ಇದನ್ನಲ್ಲೆಲ್ಲೋ ತೊಗೊಂಬರ್ತಾರೆ ಮನುಷ್ಯ. ಸೊ ನಾ ಹೇಳೋದು, ಇನ್ ದಟ್ ಸಾರ್ಟ್ ಈಸ್ ಜಸ್ಟ್ ಲೈಕ್ ಎ ಸ್ಮಾಲ್ ಕಿಡ್. ಆ ಥರದ್ರಲ್ಲಿ ಶಿವಣ್ಣನ ನಾನು ಮಾದೇಶದಲ್ಲಿ ನಾನು ಒಂದು 66 ಡೇಸ್ ಅವ್ರ ಜೊತೆ ನಾನು ಕೆಲಸ ಮಾಡಿದೆ. 66 ದಿವಸ ನಾನು ನಿಜವಾಗ್ಲೂ ಅವ್ರದ್ದು 66 ಅಲ್ಲ, ಎಲ್ಲ ರೂಪಗಳನ್ನು ನೋಡಿದೆ ನಾನು. ತುಂಟಾಟ, ಕೋಪ. ನನಗೆ ಯಾವುದೋ ಒಂದು ಇದರಲ್ಲಿ ಕ್ಲೈಮ್ಯಾಕ್ಸ್ ಮಾಡ್ತಾಯಿದ್ದೀವಿ, ಕ್ಲೈಮ್ಯಾಕ್ಸಲ್ಲಿ ನಾನು 6 ಡೇಸ್ ಅಂತ ಹಾಕಿದ್ದೆ. ನೀವು ನೆನಪಿರ್ಬೋದು, ಇವತ್ತು ನೋಡಿ ಟಿ ವಿ ನೈನಲ್ಲಿ ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು. ಅದು ಸಿಟಿ ಮಾರ್ಕೆಟಲ್ಲಿ ಕ್ಲೈಮ್ಯಾಕ್ಸು ಶಿವಣ್ಣನ ಇಟ್ಕೊಂಡು. 5ನೇ ದಿವಸ ಸಂಕ್ರಾಂತಿ, ಅಂದರೆ 4ನೇ ದಿವಸ ಲೆಕ್ಕ ಹಾಕೊಳ್ಳಿ ಸಿಟಿ ಮಾರ್ಕೆಟ್ ಹೆಂಗಿರುತ್ತೆ. ನಾನು ಸಿಟಿ ಮಾರ್ಕೆಟೇ ಮಾಡ್ಬೇಕು. ಯಾಕೆ ಅಂತಂದರೆ ನಮಗೆಲ್ಲ ಅವಾಗೆಲ್ಲ ಟಿ ವಿ ಇರಲಿಲ್ಲ ರವೇಣ್ಣ. ನಮಗೆಲ್ಲ ಇದ್ದಿದ್ದೇನು ಅಂತಂದರೆ ಮೌತ್ ಪಬ್ಲಿಸಿಟಿ ಆಗಬೇಕು. ಸೊ ಹಿಂಗೆ ಸಿಟಿ ಮಾರ್ಕೆಟಲ್ಲಿ ನಡೀತಿದ್ರೆ ಅಲ್ಲಿ ನೀವು ನಂಬ್ತಿರೋ ಇಲ್ಲೋ, ಟೌನ್ ಹಾಲ್ ಹತ್ರ ಬ್ಲಾಕ್ ಆಗ್ತಾ ಇದೆ. ನಾನು ಇಲ್ಲಿ ಮಾರ್ಕೆಟಲ್ಲಿ ಬ್ಲಾಕ್ ಮಾಡಿರೋ, ಇದು ಸರ್ಕಲಲ್ಲಿ ಬ್ಲಾಕ್ ಮಾಡಿರೋ ವೆಹಿಕಲ್ಸ್ ಬೈತಾ ಇದ್ದಾರೆ, ಕೆಟ್ಟದಾಗೆಲ್ಲ ಬೈತಾ ಇದ್ದಾರೆ. ಯಾವನೋ ನನ್ನ ಮಗ, ಯಾವುದೋ ಸಿನಿಮಾ ಮಾದೇಶ, ಇವ್ನು ಮಾದೇಶನ ಬಡಿಯ ಅದನ್ನ ಹಿಂಗೆಲ್ಲ ಬೈತಾರೆ. ಬಟ್ ಇದನ್ನ ಯಾಕೆ ಲೇಟ್ ಆಯಿತು ಅಂದಾಗ ಅವ್ರ ಬಾಯಲ್ಲಿ ಬರೋ ಫಸ್ಟ್ ಮಾತೆ, ಅವ್ರ ಮನೆಗೆ ಹೋದ ತಕ್ಷಣ ಮಾದೇಶ ಅಂತೆ. ಶಿವಣ್ಣನ ನೋಡಿದೆ, ಆ ರೋಡಲ್ಲಿ ನೋಡಿದೆ, ರವಿ ಬೆಳಗೆರೆ ಓಡ್ ಬರ್ತಾ ಇದ್ದಿದ್ದು ನೋಡಿದೆ, ಅದೆಲ್ಲ ಬ್ಲಡ್, ಈ ಥರದ್ದೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದು ಮನೆ ಮಂದಿಗೆಲ್ಲ ಇದನ್ನು ನಂಬಿದ್ದು ನಾವು ಆಗಿನ ಕಾಲ. ಸೊ ಆ ರೀತಿ ನಾನು 6 ದಿವಸ ಅಂತ ಹಾಕಿದ್ದೀನಿ. ನಮ್ಮ ಗಂಗು ಹೋಗ್ಬಿಟ್ಟು ಗಂಗುನ ಕರೆದಾರೆ, ಯಾಕಮ್ಮ ಅವ್ನಿಗೆ ಹೇಳಮ್ಮ, ಅವ್ನಿಗೆ ಒಂದು 5 ದಿವಸ 4 ದಿವಸ ಮುಗಿಸ್ಬಿಡೋಣ ಅಲ್ವಮ್ಮ ಅಂದ. 4ನೇ ದಿವಸನೇ ಸಂಕ್ರಾಂತಿಯ ಹಿಂದಿನ ದಿನ. ನನಗೇನು ಅಂದರೆ ಅಲ್ಲೂ ಹೊಡಿಬೇಕು, ಸಂಕ್ರಾಂತಿನೂ ಹೊಡೆದು ಮಿಕ್ಕಿದ್ದೇನಾದ್ರು ಇತ್ತು ಅಂತಂದರೆ ಅದು 6ನೇ ದಿವಸ ಅಂತ ನಾನು ಪ್ಲ್ಯಾನ್ ಮಾಡಿ. ಈ ಗಂಗು ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ಸ್ಟಾರ್ಟ್ ಆಗಲಿ. ಯಾಕೆ ಪೀಕ್ 3rd ಟೈಮ್ ಬರ್ತಾ ಇದೆ, ಅವ್ರು ನಾಳೆ ಎಂಡ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ, ನಾಳೆ ಈಗ ಸ್ಟಾರ್ಟು ಅಂತ ನಾನು ಅನ್ಕೋತಾ ಇದ್ದೀನಿ. ಎಲ್ಲ ಆಗೋಯ್ತು. ನಾಳೆ ಎಲ್ಲ ಮುಗ್ದೋತಲ್ಲಮ್ಮ ಅಣ್ಣ, ಈಗಿನ್ನು ರವಿ ಬೆಳಗೆರೆ ಅಲ್ಲಿ ಓಡ್ ಬರ್ತಾ ಇದ್ದಾರಣ್ಣ, ಈಗ ಸ್ಟಾರ್ಟ್ ಅಣ್ಣ ಫೈಟು ಅಂತಂದೆ. ಯಾರಮ್ಮ ಅಂದಿದ್ದು ನಿಂಗೆ ಅಂತ ಎದ್ಬಿಟ್ರು. ನನಗೆ ಇಟ್ ಹ್ಯಾಪನ್ಸ್ ಫಾರ್ ಎ ಡೈರೆಕ್ಟರ್, ಇಟ್ ಈಸ್ ಅ ಸೆಲ್ಫ್ ರೆಸ್ಪೆಕ್ಟ್ ವಿಚ್ ಇಟ್ ಹಿಟ್ಸ್ ಯು ರೈಟ್ ಫ್ರಮ್ ದ ಬಾಟಮ್. ನನಗೆ ಇದೀನು ಇವ್ರು ಹಿಂಗೆ ಇದ್ಬಿಟ್ರಲ್ಲ, ಸಡನ್ನಾಗಿ ಮಾರ್ಕೆಟಲ್ಲಿ ಇದ್ದೀವಿ, ಟಪ್ ಅಂತ ಎದ್ಬಿಟ್ರು. ಯಾರಮ್ಮ ಅಂದಿದ್ದು? ಗಂಗು ಅಂದರು. ಗಂಗು ಬಂದು ಎಲ್ಲ ನಿಂಗೆ ಹೇಳಿಲ್ಲ ನಾನು 4 ದಿವಸ ಅಂತ. ಹ್ಞೂ ಅಣ್ಣ ಅಂತಾರೆ. ಯಾರು ಗಂಗು ಹೇಳಿದ್ದು? 6 ದಿವಸ ನಾನು ಹ್ಞೂ ಅಂತ ಹಿಂಗಂತ ಶುರು ಆಗೋಯ್ತು.